पंक्ति में पंक्ति नहीं, पंक्ति में तेल नहीं। संजू मामा कोगनर के नाम लेने किसी बच्चों का खेल नहीं। ಗೌಡ್ರ ನಿಮಗೆ ಯಾವ ನನ್ನ ಮಕ್ಕಳಿಂದ ಅವಮಾನ ಆಯಿತು? ನೀವು ಈ ಊರಿಗೆ ಒಡೆರಾಯ, ಈ ಕಾಡಿಗೆ ಹುಲಿರಾಯ ಆಗಿರುವರು. ನಿಮಗೆ ಅವಮಾನ ಅಂದ್ರಿ ಅಪ್ಪ, ನನಗೆ ನಾಚಿಕೆ ಬರ್ತದ್ರಿ, ನಾಚಿಕೆ. ಹೌದು ಬಶೆಟ್ಟಿ, ನಿನಗೆ ನಾಚಿಕೆ ಬರ್ತಿದ್ಯಾ ಬೇಕೂಪ ನನ್ನ ಮಗನ? ಬೇಕೂಪ ಅಲ್ರಿ ದನಿಯಾರ, ನಿಮ್ಮ ಕೈಯಾಗ ಕೆಲಸ ಮಾಡುವ ಗುಮಾಸ್ತ್ರಿ ದನಿಯಾರ ನಾನು. ದನಿಯಾರ, ನಿಮಗೆ ಯಾವ ನನ್ನ ಮಕ್ಕಳಿಂದ ಅವಮಾನ ಆಯಿತು? ಅವನನ್ನು ನಡು ರಸ್ತೆದಾಗ ತರಬಿ, ಪೆಟ್ರೋಲನ್ನು ಸುರಿದು ಚಕ್ಕನ್ನ ಕಡ್ಡಿ ಕೊರೆದು ಪಕ್ಕನ ಬೆಂಕಿ ಹಚ್ಚಿ ಉಳಿದ ಬೂದಿಯನ್ನು ಹಣೆಗೆ ಹಚ್ಚಿಕೊಳ್ಳಬೇಕು. ನೀವು ಇಷ್ಟ್ಯಾಕೆ ಚಿಂತೆ ಮಾಡ್ತೀರಪ್ಪ? ನೀವು ಈ ಊರಿಗೆ ದನಿ ಚಿನ್ನದ ಗಣಿ ಆಗಿರುವರು. ನಿಮಗೆ ಅವಮಾನ ಮಾಡಿದಲ್ಲ ಪ್ರಾಣಿ, ಅವ ಮಾತ್ರ ಈ ಊರಾಗ ಬದುಕಬಾರದ್ರಿ. ಹೌದು ಬಶೆಟ್ಟಿ, ನನಗೆ ಅವಮಾನ ಮಾಡಿದ ಪ್ರಾಣಿ ಈ ಭೂಮಿ ಮೇಲೆ ನರಳಿ ನರಳಿ ಸಾಯ್ಬೇಕು. ನನಗೆ ಅವಮಾನ ಮಾಡಿದ ಬೇರೆ ಯಾರು ಅಲ್ಲ, ಆ ರಮೇಶನ ಮನೆ ಛಿದ್ರ ಛಿದ್ರ ಆಗಲೇಬೇಕು. ನಗಬ್ಯಾಡ್ರಿ ಅಪ್ಪ, ನಗಬ್ಯಾಡ್ರಿ. ನಗಿ ಹೋಗಿ ಹೋಗಿ ಆಗಿ ಎಡವಟ್ಟಾಗಿ ಆ ಶಕುನಿ ಶನಿಕಾದ ಕುಂತೈತ್ರಿ ದನಿಯಾರ. ಆ ರಾಮನ ತಂಗಿ ಸುರೇಶನ ಸತಿ ಆಗಾಕತ್ತಾಳ್ರಿ, ಆಗಾಕತ್ತಾಳ. ಏನು ಹೇಳಿದಿ ಬಶೆಟ್ಟಿ? ನನ್ನ ವೈರಿಗಳ ತಂಗಿಯನ್ನು ಸೊಸೆಯಾಗಿ ಮಾಡುತ್ತಿದ್ದಾರ? ಇದು ಹೇಗೆ ತಿಳಿತ ಮಗನ? ಅಲ್ರಿ ಅಪ್ಪ, ದಿನ ಹೋಗಂಗ ಅಗಸಿ ಕಡೆ ಹೋಗಿದ್ರಿ. ಅದಾರಲ್ರಿ ಮಾಮಗಳು 3 ಮಂದಿ, ಮಚ್ಚು ಮಾಮ, ಸದು ಮಾಮ, ಜಗು ಮಾಮ. ಇವ್ರು 3 ಮಂದಿ ಕಟ್ಟಿ ಮೇಲೆ ಕುಂತು ಗುಸು 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 ಅಂತ ಮಾತಾಡ್ತಿದ್ರಿ. ಬಶೆಟ್ಟಿ, ಈಕೆಗ ಊರಾಗೆ ನನ್ನ ವೈರಿಗಳು ನಾಶವಾಗಿ ಹೋದ್ರು. ಇನ್ನು ಮುಂದಿನ ಆಡದ್ದೇ ಆಟ, ಒಟ್ಟದ್ದೇ ತೀರ್ಪು. ಇದಕ್ಕೇನಾದರೂ ನೀನು ಉಪಾಯ ಹೇಳಿದ್ರಿ ನೀನಾಗುವೆ ನನಗೆ ಮಂತ್ರಿ, ಇಲ್ಲ ನೀನೊಬ್ಬ ಕಂತ್ರಿ. ಕಾಂತ್ರಿ ಅಂದ ನನ್ನ ಮರ್ಯಾದೆ ಕುಂದತಾರೆ ಬ್ಯಾಡ್ರಿ ದೇವ್ರ. ನೋಡ್ರಿ, ಆ ಶಕುನಿ ಒಂದು ವೇಳೆ ಉಪಾಯ ಹುಡುಕಾಕು ಸೋತಿರಬಹುದು. ಆದ್ರ ಈ ಬಸೆಟ್ಟಿ ಸೋಲುವನಲ್ಲಿ ನೋಡ್ರಿ ದನಿಯಾರ, ಆ ರಮೇಶನ ಮನೆತನದ ಮೇಲೆ ಸೀಡು ತೀರಿಸ್ಕೋಬೇಕಂದ್ರೆ ಒಂದು ಸುರಂಗ ಮಾರ್ಗ ಐತ್ರಿ. ಅದು ಏನಪ್ಪ ಅಂದ್ರೆ, ಆ ರಮೇಶನ ಹೆಂಡತಿ ಕವಿತಾಳಿಗೆ ಮಂಕು ಬುದ್ಧಿ ಎರಚಿ ನೀವು ಹೇಳಿದ ಮಾತ ಸತ್ಯ ಎಂದು ತಿಳಿದು ಅವಳು ನೀವು ಹೇಳಿದಂತೆ ಕೇಳಬೇಕ್ರಿ. ಆಮೇಲೆ ಮುಗಿತು ನೋಡ್ರಿ ಆ ಮಗನ ಕತಿ. ಅವನಿಗೆ ಕೊನೆಗೆ ಭಿಕ್ಷೆ ಬೇಡುದೇ ಗತಿ ನೋಡ್ರಿ. ಶಬಾಷ್ ಬಶೆಟ್ಟಿ, ಶಬಾಷ್. ಎಂತ ಉಪಾಯ ಹೇಳಿದೆ ಮಗನ? ಹಗರಕ್ಕೆ ಬಡಿ ಅಪ್ಪ, ನೀ ದೇವ್ರ ಹಗರಕ್ಕೆ ಬಡಿ. ನೀನು ಮ್ಯಾಲ ಈ ಥರ ಬಡದ್ರ ನನಗ ತೆಳಗ ಪರ್ರ ಆಗ್ತದ ಓ ದೇವ್ರ. ಅಲ್ಲೋ ಮಾರಾಯ, ಅಲ್ಲಿ ನೋಡ್ರಿ ಧನಿಯಾರ, ನೀವು ಬಯಸಿದ ಭಾಗ್ಯ ನಿಮ್ಮ ಕಡೆನೇ ಬರ್ತಾ ಇದೆ. ನಿಲ್ಲು ಕವಿತಾ, ಕೈಯಲ್ಲಿ ಊಟದ ಕ್ಯಾರೆ ಹಿಡ್ಕೊಂಡು
ಒಬ್ಬಳೆ ಎಲ್ಲಿಗೆ ಹೊರಟ್ರಿವೆ? ನಿಮ್ಮನೆ ಕೆಲಸದಾಳು ರಂಗನಿಲ್ಲವೇ? ರಂಗಪ್ಪ ಹಾಗೂ ನನ್ನ ಪತಿ ದೇವರು ಇಂದು ತೋಟಕ್ಕೆ ಹೋಗ್ಬೇಕಾದ್ರೆ ಯಾರ್ಯಾರು ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಅದಕ್ಕೆ ನಾನೇ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಕವಿತಾ, ನಿನ್ನ ಸಂಸಾರ ಎಂಬ ಸತ್ಯ ಕಥೆ ಹೇಳಲು ತಡದ ನಿಲ್ಲೇಸೇನೆ. ಅದೇನು ಅಂತ ಬೇಗ ಹೇಳಿ, ಯಾಕಂದ್ರೆ ತೋಟಕ್ಕೆ ಹೋಗಕ್ಕೆ ಲೇಟ್ ಆಗುತ್ತೆ. ಮುಚ್ಚು ಮರೆ ಇಲ್ಲದೆ ಸ್ವಚ್ಛ ಮನಸ್ಸಿನಿಂದ ಸತ್ಯ ಕಥೆ ಪುರಾಣ ಹೇಳ್ತೇನೆ. ನಿನ್ನ ಮೈದನ ಮದುವೆಗೋ ಸವಿತಾ. ನನ್ನ ಮೈದುನ ಸತಿಯಾಗುವ ಸವಿತಾಳಿಂದ ನಮ್ಮ ಮನೆತನಕ್ಕೆ ಜಾರತನ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಹಾಗೇನಿಲ್ಲ ಕವಿತಾ, ಸುರೇಶನ ಮದುವೆ ಆಗೋ ಮುಂಚೆ ನಿನಗೆ ಮುನ್ನಾದ ಸೂಚನೆ ಹೇಳುತ್ತೇನೆ, ತಪ್ಪಾಗಿ ಭಾವಿಸಬೇಡ. ದೇವರ ಮೇಲೆ ಮಾಡಿ ಆಣೆ ಮಾಡಿ ಹೇಳುತ್ತೇನೆ, ನಿನ್ನ ಹಿತಕ್ಕಾಗಿ. ನಮ್ಮ ಹಿತವನ್ನು ಹೌ- ಬಯಸ್- ಹೌದ್ರಿ ಅವ್ವಾರ, ನಮ್ಮ ದನಿಯಾರು ಹೇಳುದೆಲ್ಲ ಖರೆ ಐತ್ ನೋಡ್ರಿ. ನಿಮಗೆ ಈ ಮಾತು ಜರ ಸುಳ್ಳು ಅನಸ್ತಿತ್ತ ಅಂದ್ರ ನಮ್ಮ ದನಿಯಾರ ಮ್ಯಾಗ ಆಣೆ ಮಾಡಿ ಹೇಳ್ತೀನಿ, ಅವ್ರು ಹೇಳೋ ಮಾತು 101% ಖರೆ ನೋಡ್ರಿ. ನಮ್ಮ ಹಿತಕ್ಕಾಗಿ ನೀವು ಒಳ್ಳೆಯದನ್ನೇ ಬಯಸ್ತಿದ್ದೀರಾ ಅಂದಮೇಲೆ ನಾನೇಕೆ ತಪ್ಪು ಭಾವಿಸಿಕೊಳ್ಳಲಿ? ನೋಡು ಕವಿತಾ, ನಿನ್ನ ಪತಿ ನಿನಗೆ ಮಕ್ಕಳಾದರೆ ಎಲ್ಲಿ ತಮ್ಮನ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ಲದೆ ಅಪ್ಪ ಅವ್ರ ಆಪರೇಷನ್ ಮಾಡಿಕೊಂಡಿದ್ದಾನೆ ಅಂದಮೇಲೆ ನಿನಗೆ ಎಲ್ಲೇ ಮಕ್ಕಳ ಸಂತಾನ ಭಾಗ್ಯ. ಆ ಸುರೇಶನ ಮಗನೇ ಈ ಆಸ್ತಿಗೆ ಒಡೆಯ. ನೀನು ಮಕ್ಕಳಿಲ್ಲದ ಬಂಜೆ ಬಿಕಾರಿಯ. ಕೈಯಲ್ಲಿ ತೀರ್ಪು ಬಟ್ಟಲು ಹಿಡಿದು ಭಿಕ್ಷೆ ಬೇಡಬೇಕಾಗುತ್ತದೆ. ಇದೇ ನಿನಗೆ ಮೊದಲು ತಿಳಿಯಬೇಕು. ಸತ್ಯ ಕಥೆಯನ್ನು ಸವಿಸ್ತರವಾಗಿ ಹೇಳಿದ್ದೇನೆ. ಮುಂದಿನ ಸುಖ ದುಃಖ ನಿನಗೆ ಬಿಟ್ಟು ಕೊಟ್ಟಿದ್ದು. ಅಂದ್ರೆ ಇದೇನು ಹೇಳ್ತಾ ಇದ್ದೀರಾ ನೀವು? ರಮೇಶ್ ನನಗೆ ಈ ರೀತಿ ಮೋಸ ಮಾಡ್ತಾನಂಥೇಳಿ ನಾನು ಕನಸು ಮನಸ್ಸಿನಲ್ಲಿ ಭಾವಿಸಿರಲಿಲ್ಲ. ಇದಕ್ಕೇನಾದ್ರೂ ಒಂದು ಉಪಾಯ ಹುಡುಕಲೇಬೇಕು. ವೆರಿ ಗುಡ್ ಕವಿತಾ, ಆ ಉಪಾಯವನ್ನು ನನಗೆ ನಾನು ಹೇಳುತ್ತೇನೆ. ಬಾ ಕನ್ವರ್ಲಾಲ್ ಬಾ. ನೀನು ಕವಿತಾಗೆ ಸರಿಯಾಗಿ ಹೇಳು. ಕವಿತಾ, ನಾ ಹೇಳುದು ಮರೆಯಬೇಡ. ನಾವೇನೋ ಬರುತ್ತೇವೆ. ಚಲೋ ಸುದ್ದಿನೇ ಹೇಳಿರಿಯಪ್ಪ. ಎಂಥ ಸುದ್ದಿ ಹೇಳಿರಿ ಅಂದ್ರ ಮೇಲೆ ಅವ್ರ ಹೆಂಗ್ ಮರಿತಾರ್ರಿ ದನಿಯಾರ? ನಡ್ರಿ, ನಮ್ಮ ಕೆಲಸ ಆಗೈತೆ, ಅವ್ರಿಬ್ರು ಏನ್ಯಾರ ಯಾಕೆ ಮಾಡಲ್ಯಾಕ. ನಡ್ರಿ ಅಪ್ಪ, ನಡ್ರಿ. ನಡಿ ನಡಿ, ನಮ್ಮ ಕೆಲಸ ಮುಗೀತು. ನೋಡಿ ಕವಿತಾ ಅವರೇ, ಮೋಸ ಹೋದ ನಿಮ್ಮ ಬಾಳಿನಲ್ಲಿ ಇನ್ನೂ ಕಾಲ ಮಿಂಚಿಲ್ಲ. ನಿಮ್ಮ ಕೊರಳಿಗೆ ತಾಳಿ ಕಟ್ಟಿರುವ ಆ ಪತಿ ನಿಮಗೆ ಮಕ್ಕಳ ಭಾಗ್ಯ ಕೊಡೆ ದ್ರೋಹ ಮಾಡಿದನಲ್ಲ, ಆ ಬಂಡನ ಮೇಲೆ ಸೀಡಿ ತೀರಿಸಿಕೊಳ್ಳಬೇಕು. ನನ್ನ ಮಾತಿನಂತೆ ನೀವು ನಡೆದರೆ ನನ್ನ ಮಾತಿನಂತೆ ನೀಡಿದರೆ ಅವನ ಸಮಸ್ತ ಆಸ್ತಿಗೆ ನಿನ್ನ ವಾರಸೊಳನಾಗಿ ಮಾಡಿ ನಿನಗೆ ಮೋಸ ಮಾಡಿದ ಮೋಸ ವಂಚಕನಿಗೆ ದಾರಿ ವಿಕಾರಿಯನ್ನಾಗಿ ಮಾಡಿದರೆ ಆಯ್ತು. ಹೌದು, ನೀವು ಹೇಳುವ ಮಾತು ಸತ್ಯವಿದೆ. ನನಗೆ ಇಷ್ಟೆಲ್ಲ ವಂಚನೆ ಮಾಡಿದವರಿಗೆ ಸರಿಯಾದ ಪಾಠ ಕಲಿಸಲೇಬೇಕು. ನೀವು ಹೇಳಿದ ಹಾಗೆ ನಡೆದುಕೊಳ್ಳುತ್ತೇನೆ, ಆಯ್ತೆ? ಕವಿತಾ, ಇನ್ನು ಮುಂದೆ ನೀನು ನನ್ನ ಪ್ರೇಮದ ಪ್ರೇಮ ಪಕ್ಷಿಯಾಗಬೇಕು. ಏಕೆಂದರೆ ನಿನ್ನ ಪತಿಯಿಂದ ಸಿಗಲಾರ ಸಂತಾನ ಫಲ. ನನ್ನ ಪ್ರೇಮ ಸ್ನೇಹ ಮಾಡಿದರೆ ನಿನಗೆ ಸಂತಾನ ಫಲ ದೊರೆಯುವುದು. ಮುಂದೆ ಹುಟ್ಟುವ ಮಗನೇ ನಿನ್ನ ಸಮಸ್ತ ಆಸ್ತಿಗೆ ಒಡೆಯ. ಇದಕ್ಕೆ ಉಳಿದೊಂದೇ ಒಳ್ಳೆಯ ಮಾರ್ಗ. ಅಂದ್ರೆ ಕೊರಳಿಗೆ ತಾಳಿ ಕಟ್ಟಿರುವ ಗಂಡನಿಗೆ ಮೋಸ ಮಾಡಿ ಮತ್ತು ಪರಪುರುಷರನ್ನು ನೋಡಿದ್ರೆ ಈ ಸಮಾಜದಲ್ಲಿ ಅವಳಿಗೆ ಸೂಳೆ ಎಂದು ಕರೆಯುತ್ತಾರೆ. ಸಮಾಜ
ನಂಬಿದ ಪತಿ ಇರುವಾಗಲೇ ಪರಪುರುಷನ ತೊಳಕೆ ತಲೆ ಇಟ್ಟು ದಿನ ರಾತ್ರಿ ಸೆರಗ ಹಾಸುವ ಸೂಳೆ ರೇಷ್ಟಿಲ್ಲ ಈ ನಿಮ್ಮ ಸಮಾಜದಲ್ಲಿ. ಗಂಡನೆದುರಿಗೆ ಮಿಂಡನಿಗೆ ಅಣ್ಣ ಎಂದು ಕರೆದ ಅದೇ ಅಣ್ಣನ ಜೊತೆ ಅಪ್ಪಿಸುಕ ಪಡೋ ಸೂಳ್ಯರು ಎಷ್ಟಿಲ್ಲ ಈ ನಿಮ್ಮ ಸಮಾಜದಲ್ಲಿ. ಗರತಿ ಎಂದು ಅನಿಸಿಕೊಂಡು ಪರಪುರುಷ ಜೊತೆ ಸಂಘವನ್ನು ಬಯಸಿ ಆಧಾರದ ಪಿಂಡಕ್ಕೆ ಜನ್ಮ ನೀಡಿ ಅದೇ ಪತಿ ತನ್ನ ಮಗನೆಂದು ಭಾವಿಸುತ್ತಾನೆ. ಮುಂದೆ ತನ್ನ ಪತಿಗೆ ಇದು ಆಧಾರದ ಪಿಂಡ ಎಂದು ಗೊತ್ತಾದಾಗ ತನ್ನ ಹೆಂಡತಿಯಲ್ಲಿ ಕೊರಳಿರುವ ತಾಳಿಯನ್ನು ಕಸಿದುಕೊಂಡ ಅವಳನ್ನು ಮನೆಯಿಂದ ಹೊರಗೆ ಹಾಕುತ್ತಾನೆ. ಅದರಂತೆ ಗಂಡನು ರಾತ್ರಿ ವೇಳೆಯಲ್ಲಿ ದಾರು ಕುಡಿದು ಬಂದಾಗ ಮಿಂಡನನ್ನು ಫೋನ್ ಹಚ್ಚಿ ಬಾ ಎಂದು ಕರೆದು ಮಂಚದ ಕೆಳಗೆ ಸರ್ಸಾಡೋ ಸೂಳೆ ರೇಷ್ಟ್ಲ ಈ ನಿಮ್ಮ ಸಮಾಜದಲ್ಲಿ. ಅದರಂತೆ ಬಂಜೆ ಎಂಬ ಪದನೊಳಕಸಿ ನೀನೊಬ್ಬಳ ಮಗವನೆತ್ತೋ ಅಮ್ಮನಾಗಬೇಕಾದರೆ ಈ ಸಮಾಜಕ್ಕೆ ಭಯಪಡದೆ ನನ್ನ ಆಶಾ ಜ್ಯೋತಿಯಾಗಬೇಕು. ವಿಚಾರ ಮಾಡು ಕವಿತಾ, ವಿಚಾರ ಮಾಡೋ. ನೀವು ರುದ್ರೇಗೌಡನ ಅಳಿಯ ಅಂದ ಮೇಲೆ ವಿಚಾರ ಮಾಡೋದ್ರಲ್ಲಿ ಏನಿದೆ? ನೀವು ಹೇಳಿದ ಹಾಗೆ ನಿಮ್ಮ ಅರಗಣೆಯಾಗಿ ನೀವು ಆಸೆ ಪಟ್ಟಂತೆ ನಡೆದುಕೊಳ್ಳುತ್ತೀರಾ ಐತೆ. ಪಂಜರದ ಗಿಣಿ ಪಂಜರದಿಂದ ಹೊರಬಂದು ಈ ಕನುವರ್ಲಾಲ್ ಕಟ್ಟಿದ ಪ್ರೇಮ ಗುಡಿ ಸೇರಲೇಬೇಕು. ಕವಿತಾ, ಇನ್ನು ಮುಂದೆ ನಾನು ಹೇಳಿದಂತೆ ನೀನು ಕೇಳುತ್ತಾ ಹೋದರೆ ಆ ರಮೇಶನ ಮನೆತನಕ್ಕೆ ನೀನಾಗು ಯಜಮಾನಿ. ರಮೇಶನ ಹಾಲಿನಂತ ಸಂಸಾರ ಕೋಲ ಹಾಲದ ಕಳಿಯಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿಯನ್ನು ಹಚ್ಚಿ ತುತ್ತು ಕೂಳಿಗೆ ಗೆಲ್ಲುವಂತೆ ಮಾಡಿ ಅವರನ್ನು ಭಿಕ್ಷೆ ಬಡಲಿಕ್ಕೆ ಹಚ್ಚದಿದ್ದರೆ ಈ ನನ್ನ ಹೆಸರು ಕನ್ವರ್ ಲಾಲನೇ ಅಲ್ಲ. ಅದರಂತೆ ನಿನಗೆ ಮೋಸ ಮಾಡದ ಮೋಸ ವಂಚಕರ ಮೇಲೆ ಸೇಡಿ ತೀರಿಸಿಕೊಳ್ಳುವ ದುರಂತ ನಾಯಕಿ ನೀನಾಗಬೇಕು. ನಿಮ್ಮ ಮಾತಿನಂತೆ ನಡೆದುಕೊಂಡು ಆ ಮನೆಯಲ್ಲಿ ನಾನು ವಿಷನಾಗಿಣಿಯಾಗಿ ಅವರ ಆಟ ಹೇಗಾಡಿಸ್ತೀನಿ ನೋಡೋರಂತೆ. ವೆರಿ ಗುಡ್ ಕವಿತಾ. ಈ ನಮ್ಮಿಬ್ಬರ ಪ್ರೇಮದ ಮುನ್ನುಡಿಗಾಗಿ ಒಂದು ಹಾಡನ್ನಾದರ ಹಾಡು. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಬೇರೂರ ಬಾಲದಂತೆ ನೀ ನಡೆದು ಬರುವಾಗ, ಬೇರೂರ ಬಾಲದಂತೆ ನೀ ನಡೆದು ಬರುವಾಗ ಈ ಜೀವನಗಾಗಿ, ಈ ಹೃದಯಗಾಗಿ, ಈ ಜೀವನಗಾಗಿ, ಈ ಹೃದಯಗಾಗಿ. Man is proposed, but God
ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಆ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ.